ಬೆಳಗ್ಗೆ ಜಸ್ಟ್ ಟೀ ಆಯಿತು. ಇಲ್ಲಿ ನೋಡ್ರಿ ಮೋಡ ಇವತ್ತು ಫುಲ್ಲು ಮೋಡ ಇದೆ, ಬಿಸಿಲಿಲ್ಲ. 8 ಗಂಟೆ ಟೈಮ್ ಆಗಿದೆ. ಸೊ 8 ಗಂಟೆ ಆದರೂ ಬಿಸಿಲಿಲ್ಲ. ಸುಮ್ಮನೆ ಇವತ್ತು ರಜೆ ಬೇರೆ, ಹಾಗಾಗಿ ನಾನು ಟೈಮ್ ಪಾಸ್ ಮಾಡ್ತಾ ಕುಂತೀನಿ. ಸೊ ವಿತ್ ನನ್ನ ಕ್ಯೂಟ್ ಫ್ಲವರ್ ಜೊತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಬೆಳೆದಿದೆ. ನಿಂದು ಇದು ಶಾರ್ಟ್ ವೀಡಿಯೋನ ಒಂದ್ಸತಿ ಹಾಕಿದ್ದೆ ನಾನು ಇದರಲ್ಲಿ ನನ್ನ ಚಾನಲಲ್ಲಿ. ಎಷ್ಟು ಹೂಗಳನ್ನೂ ಬರ್ತಾಯಿದೆ ನೋಡ್ರಿ ಇಲ್ಲಿ ಕಲರ್. ಇದ್ರದ್ದು ಚಂದನೇ ಈ ಹೂ ಬರೋದು. ಇಲ್ಲಿ ನೋಡ್ರಿ ಹೂ ಒಳಗೊಂದಿದೆ, ಈಗೇನೇ ಅಡ್ಡಾಗಿದೆ, ಅಲ್ಲೊಂದಿದೆ. ಸೊ ಚೆಂದಾಗಿ ನನ್ನ ಒಂದು ಗಿಡಗಳ ಜೊತೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ನಾನು ನನಗೆ ಸಿಗೋ ಟೈಮಲ್ಲಿ ನಾನು ಗಿಡಗಳಿಗೂ ಕೇರ್ ಮಾಡ್ತಾಯಿರ್ತೀನಿ. ಸೊ ವಿಡಿಯೋಸ್ ಅಪ್ಡೇಟ್ಗಾಗಿ ಸಪೋರ್ಟ್ ಮಾಡ್ಕೊಳ್ಳಿ ನೀವು. ಸೊ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ರಿ. ಸೊ ಓಕೆ, ಇವಾಗೇ ಎದ್ದು ಬಿಟ್ಟು ಜಸ್ಟ್ ಮನೇನ ಕಸ ಬಳ್ಕೊಂಡಿನಿ ಅಷ್ಟೇ. ಕಸ ಬೆಳೆದು ಮತ್ತೇನೂ ಆಗಿಲ್ಲ ನನ್ನ ಕಡೆಯಿಂದ ಇವಾಗ ಮಾಡೋಕ್ಕೂ. ಜಾಸ್ತಿ ಕೆಲಸ ಪೆಂಡಿಂಗ್ ಇದೆ. ಹಾಲಿಡೇ ಅಲ್ಲ, ಹಾಲಿಡೇ ಹಾಗಾಗಿ ಎದ್ದಿದ್ದು ಲೇಟು, ಮಾಡೋದು ಲೇಟು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಪಾತ್ರೆ ತೊಳ್ಕೊಂಬರ್ತೀನಿ ಇವಾಗ. ಮೇಡ್ ಆಗಬೇಕು ಸ್ವಲ್ಪ ಫಾಸ್ಟಾಗಿ, ಅಂದ್ರೇ ಫಟ ಕೆಲಸ ಆಗ್ತಾವೆ. ನೋಡ್ರಿ ಎಷ್ಟು ಪಾತ್ರೆ ಬಿದ್ದಾವೆ. ಫ್ರೆಂಡ್ಸ್, ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ನಾನು ನಮ್ಮೂರಲ್ಲಿ ಸ್ಮಾರ್ಟ್ ಬಜಾರ್ ಬಂದಿದೆ. ಅದು ಫಸ್ಟ್ ಟೈಮ್ ರೀಸೆಂಟಾಗಿ ಅಂದರೆ ಒಂದು 10 ಡೇಸ್ ಬ್ಯಾಕ್ ಓಪನ್ ಆಗಿದೆ ಇದು. ನಾನು ಕೆಲವೊಂದು ಐಟಮ್ಸು ತರಲಿಕ್ಕಂತಲೇ ರಾಯಚೂರಿಗೆ ಹೋಗ್ತಿದ್ದೆ ಇಲ್ಲಿಂದ. ಸೊ ಅದನ್ನು ನನಗೆ ಸ್ವಲ್ಪ ಕಮ್ಮಿ ಆಯಿತು ಇವಾಗ. ಯಾಕಂದರೆ ಇಲ್ಲೇ ಸಿಗುತ್ತೆ ಇದೆಲ್ಲ ನನಗೆ ಐಟಮ್ಸ್. ಸ್ಮಾರ್ಟ್ ಬಜಾರಿಗೆ ಅಂತಲೇ ನಾನು ರಾಯಚೂರಿಗೆ ಹೋಗ್ತಿದ್ದೆ ಸ್ಪೆಷಲ್ ಅಡುಗೆ ಮಾಡೋವಂತ. ಸ್ವಲ್ಪ ಇಲ್ಲೇ ಸಿಗೋದ್ರಿಂದ ಭಾಳ ಅನುಕೂಲ ಆಯಿತು. ನಾನು ಎದಕ್ಕೆ ಅಂತಂದರೆ ಈ ಬಾಸುಮತಿ ರೈಸ್ನ ತೊಗೊಳ್ಳಿಕ್ಕೆ. ಬಾಸುಮತಿ ರೈಸು ಪ್ಯಾಕೆಟಲ್ಲಿ ಬರೋದಕ್ಕಿಂತ ಯೂಸಲ್ಲಿ ಬರೋದಂದರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತಾ. ಹಾಗಂತೇಳಿ ನಾನು ಸ್ವಲ್ಪ ಇವನ್ನ ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಸ್ಮಾರ್ಟ್ ಬಜಾರಲ್ಲಿ. ಇನ್ನು ಬಂದಾಗ ಒಂದು ಟೈಮು ಏನೆಲ್ಲ ಫ್ರೆಶ್ ಇರ್ತವೆ ಅದನ್ನು ಸ್ವಲ್ಪ ಪರ್ಚೇಸ್ ಮಾಡ್ತೀನಿ. ಸೊ ಅಷ್ಟೊಂದು ಜನ ಇಲ್ಲ, ಯಾಕಂದರೆ ಅವತ್ತು ಓಪನಿಂಗ್ ದಿನ ಅಂತೂ ಫುಲ್ ರಶ್ ಇತ್ತು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಅವತ್ತು ಬಂದೇ ಹೋಗಿದ್ವಿ ನಾವು, ಬಟ್ ಏನೂ ಪರ್ಚೇಸ್ ಮಾಡಿಲ್ಲ. ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಂತಾಯಿತು ಅಂಥೇಳಿ ಒಂದು 15 ಡೇಸ್ ಆಯಿತು. ಇವಾಗ ನಾನು ಬಂದಿದ್ದೀನಿ 10 ಡೇಸ್ ಬ್ಯಾಕ್ ಓಪನಿಂಗ್ ಆಗಿದೆ ಅಷ್ಟೇ. ಆಮೇಲೆ ಒಂದಿಷ್ಟು ಪ್ರಾಡಕ್ಟು ಇನ್ನೂ ಸ್ವಲ್ಪ ತರಿಸ್ತಾರೆ ಅಂತ ಹೇಳಿಗತ್ತಿದ್ರು, ಬಟ್ ಸಫಿಷಿಯೆಂಟ್ ಇದ್ದಾವೆ. ಆದರೆ ಏನೇ ತೊಗೊಂಡ್ರೂ ಕೂಡ ನೋಡ್ರಿ ಇಲ್ಲಿ ಲೂಸ್ ಆಗಿರೋದು ತೊಗೊಂಡ್ರೆ ಒಳ್ಳೇದು. ನಾನು ಆಲ್ಮೋಸ್ಟ್ ಲೂಸ್ ಆಗಿರೋದೇ ತೊಗೋತೀನಿ ಪ್ಯಾಕೆಟ್ಗಿಂತ. ಯಾಕಂದರೆ ಪ್ಯಾಕೆಟ್ ಎಷ್ಟು ದಿನದಿಂದ ಮಾಡಿರ್ತಾರೋ ಅದ್ರೊಳಗೆ ಇರ್ತೋ ಇಲ್ಲ ಗೊತ್ತಿರಲ್ಲ. ಇಲ್ಲಾಂದರೆ ಪ್ಯಾಕೆಟ್ ತೊಗೊಂಡಿರ್ತೀನಿ, ಬಟ್ ಪ್ಯಾಕೆಟ್ಸ್ ಪ್ಯಾಕೆಟ್ಸ್ಗಿಂತ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಈ ಥರನೇ. ಸೊ ಈ ಥರ ಹಿಂಗೆ ನಾವು ನಮ್ಗೆ ಎಷ್ಟು ಬೇಕಷ್ಟನ್ನು ತೊಗೊಂಡು ಪ್ಯಾಕ್ ಮಾಡಿ ಸೊ ಚೆಕ್ ಮಾಡಿಕೊಂಡು ಹಾಕೊಂಡು ಬರೋದೇ ಬೆಸ್ಟು. ಸ್ವಲ್ಪ ನಾನು ಈ ಮೆಕ್ಕೆತನ ತೊಗೊಂಡೆ ಒಂದಿಷ್ಟು ಹೊರಗಡೆ ಸ್ವಲ್ಪ ಸಿಗ್ತಾಯಿ ಇವಾಗ ಸಿಗ್ತಾವೆ 11 ರೂಪಾಯಿಗೆ ಒಂದು ಕಿಲೋ ಬರ್ತಿದ್ದೆ ನಾನು, 11 ರುಪೀಸ್ ಬಂದು. ಸೊ ಹೊರಗಡೆಗಿಂತ ಒಂದು 2 ರೂಪೀಸ್ ಕಮ್ಮಿನೇ ಅಂತ ಹೇಳ್ಬೋದು. ಆಮೇಲೆ ಹಣ್ಣುಗಳೆಲ್ಲ ಫ್ರೆಶ್ ಆಗಿದ್ವು, ಬನಾನಸ್ ಹಣ್ಣು ಎಲ್ಲ ಚೆನ್ನಾಗಿದ್ವು. ಆಮೇಲೆ ಕಾರ್ನ್ ತಗೋ 1 kg 49 ರೂಪೀಸ್, ಹೊರಗಡೆ 80 ರೂಪೀಸು 60 ರೂಪೀಸ್ ತನಕ ಇದೆ. ಕೆಲವೊಂದು ಐಟಮ್ಸ್ ಇಲ್ಲಿ ಜಾಸ್ತಿ ಇದ್ದರೆ ಕೆಲವೊಂದು ಐಟಮ್ಸ್ ಹೊರಗಡೆ ಜಾಸ್ತಿ ಇದ್ದಾವೆ. ನಾನು ಜಾಸ್ತಿ ತೊಗೊಂಡಿರೋದು ಅಂದರೆ ಈ ಫ್ರೋಝನ್ ಐಟಮ್ಸು, ಮೆಕ್ಕೆತೆನೆ, ಅಕ್ಕಿ, ಒಂದು ಸ್ವಲ್ಪ ರಾಷನ್ನು, ಒಂದಿಷ್ಟು ಐಟಮ್ಸ್ ತೊಗೊಂಡಿದ್ದೆ. ಒಂದಿಷ್ಟು ಫ್ರೋಝನ್ ಐಟಮ್ಸು ನಂಗೆ ಅವಾಗವಾಗ ಸ್ವಲ್ಪ ಸಾಯಂಕಾಲ ಏನಾರು ಬೇಕಂತ ಫ್ರೋಝನ್ ತಿನ್ನಲಿಕ್ಕೆ ಸ್ವಲ್ಪ ಇದನ್ನು ತೊಗೋತಾ ಇರ್ತೀನಿ ನಾನು. ಫ್ರೋಝನ್ ಐಟಮ್ಸು ಡೇಟೆಲ್ಲ ಚೆಕ್ ಮಾಡ್ತೀನಿ. ಸೊ ಅದರಲ್ಲಿ ಒಂದು ಫ್ರೋಝನ್ ಐಟಮ್ ಅಷ್ಟು ಚೆನ್ನಾಗಿರಲಿಲ್ಲ. ನನ್ನ ಮನೆಗೆ ಹೋಗಿ ಪ್ಯಾಕೆಟ್ ಹೊಡೆದಾಗ ನಂಗೆ ಅದು ವೀಡಿಯೋ ಮಾಡೋಕ್ಕೆಲ್ಲ ಆಯಿತು. ಸೊ ಕೆಲವೊಂದು ಐಟಮ್ಸು ಇರ್ತದಲ್ಲ, ಸೊ ನೋಡ್ಕೊಂಡು ತೊಗೊಂಡ್ಬರ್ಬೇಕು. ಅಲ್ಲೇ ಒಂಥರ ಒಳಗೆಲ್ಲ ಪೀಸ್ ಆಗಿದೆ ಅದು. ಸೊ ಎಲ್ಲರೂ ನಾನು ಹೇಳಿದ್ದು ಅದು ಇದು ನನ್ನ ಮಗ ನಾನು ಹೋಗಿದ್ದೆ ಇದೆ ಅದನ್ನೇ ಡೇಟೆಲ್ಲ ಚೆಕ್ ಮಾಡಿ ನಾನು ತೋರಿಸ್ತಾ ಇದ್ದೆ. ಇಲ್ಲ ಅದೇ ಇದೆ ಬಾ ಅಂತೇಳಿ. ಆಮೇಲೆ ನವಿಲುಕೋಸು ಹೊರಗಡೆ ಎಲ್ಲ ಕಮ್ಮಿ ಸಿಗೋದು ಕಮ್ಮಿ, ಅಪರೂಪ ಸಿಗ್ತವೆ. ಸೊ ಸೀಮೆ ಬದನೆಕಾಯಿನೂ ಅಪರೂಪ ಸಿಗ್ತವೆ, ಇಲ್ಲಿದ್ದಾವೆ. ಟೊಮೆಟೊ ಹಂಗಾಗಿ ನಾನು 1 kg ತೊಗೊಂಡೆ. ಕ್ಯಾರೆಟ್ ತೊಗೊಂಡೆ, ಕ್ಯಾರೆಟು ಟೊಮೆಟೊ. ಆದರೆ ಲೋಕಲ್ ಐಟಮ್ಗಿಂತ ಈ ಐಟಮ್ಸ್ ಏನಿದಾವಲ್ಲ ಗೊತ್ತಾಗ್ಬಿಡುತ್ತಾ ಇದು ಸ್ವಲ್ಪ ಹೈಬ್ರಿಡ್ ಅಂತೇಳಿ. ಆದರೆ ಟೊಮೆಟೊ ಮಾತ್ರ ದೇಸಿ ಟೊಮೆಟೊನೇ ಇದು. ಹಾಗಾಗಿ ನಾನು ಇವನು ತೊಗೊಂಡೆ. ಸೊ ಆಮೇಲೆ ನೋಡಿರಿ ತೂಕ ಮಾಡಿಸ್ಕೊಳ್ಳಿಕ್ಕೆ ಭಾಳಷ್ಟು ಟೈಮ್. ಫ್ರೆಶ್ ಟೊಮ್ಯಾಟೊ ಸಪ್ರೇಟಾಗಿ ನಾವು ಏನು ತೊಗೊಂಡು ಎಲ್ಲನೂ ತೊಗೊಂಡು 1 kg ಸಾಕು. ಪ್ಯಾಕ್ ಇರೋದೇ ಎತ್ಕೊಂಡ್ಬಂದರೆ ಜಲ್ದಿ ಆಗುತ್ತೆ. ಬಟ್ ಇವನ್ನೆಲ್ಲ ಪ್ಯಾಕ್ ಮಾಡಿಸಿ ತಿನ್ಬಿಡಬೇಕು.
ಟೋಟಲಿ 2-3 ಫ್ಲೋರ್ ಏನೋ ಮಾಡಿದ್ದಾರೆ. ಚೆನ್ನಾಗಿತ್ತು ಎಲ್ಲನೂ. ಇಲ್ಲಿ ಏನು ಕಮ್ಮಿ ಸಿಗ್ತಾವ ಅನ್ನೋದಕ್ಕಿಂತ ಫ್ರೆಶ್ ಆಗಿ ಏನು ಸಿಗ್ತಾವೆ ಅದನ್ನು ತೊಗೊಂಡು ಬಂದ್ರೇ ಒಳ್ಳೆಯದು. ತರಕಾರಿಗಳು ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಇದು ಎಲ್ಲ ಎ ಸಿ ಇರೋದ್ರಿಂದ ಕೋಲ್ಡ್ ಆಗಿರೋದ್ರಿಂದ ಜಾಸ್ತಿ ಡ್ರೈ. ಅದು ನೋಡಿ ಬದನೆಕಾಯಿ ದೊಡ್ಡದು, ಅದು ತೊಗೋಬೇಕಂದ್ರೆ ತೊಗೊಳಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದ್ರೆ ಆಯಿತು ಅಂತೇಳಿ ಬಂದೆ. ಯಾಕಂದರೆ ಆಲ್ಮೋಸ್ಟ್ ಮನೇಲಿ ತರಕಾರಿ ಇದೆ ಹಾಗಾಗಿ. ಸೊ ಫ್ರೂಟ್ಸು ಆಮ್ಲ ಫ್ರೂಟ್ಸು ಅಷ್ಟೇ ಜಾಸ್ತಿ ಎಲ್ಲ ವೆರೈಟಿ ಫ್ರೂಟ್ಸು ಅವೈಲೇಬಲ್ ಇದೆ. ಎಷ್ಟು ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಇವನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮೋರ್ ಬಂದಿತ್ತು. ಮೋರ್ ಸ್ಟಾರ್ಟಿಂಗಲ್ಲೆಲ್ಲ ಇತ್ತು, ಆಮೇಲೆ ಸ್ವಲ್ಪ ಇವಾಗ ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಈ ಪಾಪ್ಯುಲೇಷನ್ನು ಕಮ್ಮಿ, ಅಂದರೆ 150 lakhs ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸೇಲ್ ಆಗಬೇಕಲ್ಲ, ಅದಕ್ಕೆ. ಇದು ಫ್ರೆಶ್ ಇತ್ತು, ಒಳಗಡೆ ತೆಗೆದು ನೋಡಿದ್ರೆ ಜ್ಯೂಸಿ ಆಗಿತ್ತು, ಚೆಂದಿತ್ತು. ಹಾಗಾಗಿ 1-2 ತೊಗೊಂಡಿದ್ದೆ ನಾನು. ಸೊ ಬಾಯ್ಲ್ ಮಾಡ್ಕೊಂಡು ತಿನ್ನಲಿಕ್ಕೆಲ್ಲ ಚೆನ್ನಾಗಿತ್ತು ಇವು. ಸೊ ನನ್ನ ಮಗಳಿಗೆ ಡೈಲಿ ಸ್ನ್ಯಾಕ್ಸ್ ಬೇಕು, ಸ್ನ್ಯಾಕ್ಸಿಗೆ ಅಂತ ಇರ್ತಾವಲ್ಲ, ಸೊ ಸ್ನ್ಯಾಕಿಗೆಲ್ಲ ಕೊಡೋಕೆ ಚೆನ್ನಾಗಿರುತ್ತೆ ಇದು. ಫ್ರೂಟ್ಸು ಒಯ್ಯಲ್ಲ ನಾವು, ಅವಳಿಗೇನಾದರೂ ಇಂಥ ಐಟಮ್ಸ್ ಕೊಟ್ಟರೆ ಒಯ್ತಾಳೆ. ಹಾಗಾಗಿ ಸ್ವಲ್ಪ ಇವನ್ನ ತೊಗೊಂತ ಇರ್ತೀನಿ ನಾನು ಹೋದಾಗ ಒಂದ್ಸತಿ. ಚೆನ್ನಾಗಿತ್ತು, ಎಲ್ಲ ಕಾಳು ಚೆನ್ನಾಗಿತ್ತು, ಒಳಗಡೆ ಫ್ರೆಶ್ ಆಗಿ ಇತ್ತು. ಸೊ ಇದೆಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ನಾವು ಸೈಟಿನ ಕಡೆ ಹೋಗಿದ್ವಿ. ಆ ಸೈಟಿಂದೆಲ್ಲ ಅಪ್ಡೇಟ್ ನಾನು ನಿಮಗೆ ಇನ್ನೊಂದು ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನನ್ನ ಬ್ಲಾಗಿಂಗ್ ಚಾನಲು. ಸಬ್ಸ್ಕ್ರೈಬ್ ಆಗಿ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿರಿ. ನನ್ನ ಮನೆ ಕಟ್ಟೋಕ್ಕೆ ನಿಮ್ಮ ಸಪೋರ್ಟಿನ ಅವಶ್ಯಕತೆ ಇದೆ. ಸೊ ಒಂದೊಂದೇ ಇಷ್ಟಿಷ್ಟೇ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇನ್ನು ಬಸಳೆ ಸೊಪ್ಪು ಮಾರಾಟಕ್ಕೆ ಬಂದಿತ್ತು. ಮೊದಲೆಲ್ಲ ಇವು ಮಾರಾಟಕ್ಕೆ ನಾನು ಎಲ್ಲೂ ನೋಡಿಲ್ಲ, ಬೆಂಗಳೂರಲ್ಲೇ ನೋಡಿದ್ದೆ. ಬಟ್ ಇನ್ನೊಂದು ಈ ಹಾಲು ಏನಿದಲ್ಲ, ಇದ್ರ ಕೆನೆ ಬರೋ ಹಾಲು, ಇದು ಇವು ಹಾಲು ಎಲ್ಲ ಕಡೆ ಕೇಳಿದ್ದೆ ನಾನು. ಈ ಅಮೂಲ್ ಪಾರ್ಲರ್ನಾಗೆಲ್ಲ ಕೇಳಿದ್ದೆ. ಬಟ್ ಇದಷ್ಟೇ ಕೆನೆ ಬರೋದು, ಉಳಿದಿದ್ದು ಯಾವುದೂ ಕೆನೆ ಬರೋಲ್ಲ. ಹಾಗಾಗಿ ನಾವೆಲ್ಲ ಲೋಕಲಿ ಏನು ಮಾಡ್ತೀವಿ ಅಂದರೆ ಈ ಆಕಳಲ್ಲಿ ಎಮ್ಮೆ ಹಾಲೆ ಹಾಕ್ಸ್ಕೊಂಡ್ಬಿಡ್ತೀವಿ. ಸೊ ಫ್ರೆಶ್ ಪನ್ನೀರ್ ತೊಗೊಂಡೋಗಿನಿ, ಪನ್ನೀರ್ ಪಲ್ಯ ಮಾಡಿದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋನ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿ. ಆಮೇಲೆ ಚೀಸ್ ಎಲ್ಲ ಇತ್ತು ಮನೆಗೆ, ಹಾಗಾಗಿ ನಾನು ತೊಗೊಳಿಲ್ಲ. ಬಟ್ರು ನಾನು ಮನೆಗೆ ಮಾಡ್ತೀನಿ. ಕೆಲವೊಂದು ಐಟಮ್ಸು ಪಾವ್ ಭಾಜಿ ಮಾಡೋಕ್ಕೆ ಬಟ್ರ್ ಬೇಕು ನನಗೆ ಅಷ್ಟೇ, ಮತ್ತು ಬೆಂಗಾಳಿ ಜಾಸ್ತಿ ಯೂಸ್ ಮಾಡೋಲ್ಲ. ಸೊ ನೋಡಿರಿ, ಪಂಪ್ಕಿನ್ನು ಎಲ್ಲ ಚೆನ್ನಾಗಿರೋದೇ ಬಂದಿತ್ತು ಎಲ್ಲನೂ. ಬಟ್ ಕೆಲವೊಂದು ಹೊರಗಡೆ ಸಿಗಲಾರ್ದು ಸಿಗುತ್ತಲ್ಲ, ಅದು ಒಂದು ನಮ್ಮ ಖುಷಿ. ಯಾಕಂದರೆ ನಾವು ಏನಾದರೂ ಬೇಕಂದರೆ ಕೆಲವೊಂದು ಸತಿ ಹೊರಗೆ ಊರುಗಳಿಗೆ ಹೋದಾಗೆ ತೊಗೋತಿದ್ವಿ. ಸೊ ಅದೆಲ್ಲ ತಪ್ಪಿ ಇವಾಗ ನಮಗೆ ಇಲ್ಲೇ ಲೋಕಲಿನೇ ಎಲ್ಲ ಸಿಗೋಂಗಾಯಿತು. ನಾನಂತ ಎಷ್ಟೋ ಸರಿ ರಾಯಚೂರಿಗೆ ಹೋದಾಗ, ಗುಲ್ಬರ್ಗಕ್ಕೆ ಹೋದಾಗ ಎತ್ತಾಕೊಂಡ್ಬರ್ತಿದ್ದೆ ಕೆಲವೊಂದು ಐಟಮ್ಸ್ನು. ಇನ್ನು ಮುಂದೆ ಅವೆಲ್ಲ ನಮಗೆ ತರೋದು ಟೆನ್ಷನ್ ಕಮ್ಮಿ ಆಯಿತು. ಇಲ್ಲದೇ ಎಲ್ಲನೂ ಸಿಗೋಂಥದ್ದು. ತರಕಾರಿನೇ ಭಾರಿ ಫ್ರೆಶ್ ಆಗಿತ್ತು ಮತ್ತು ಕಮ್ಮಿ ರೇಟಿಗಿದು. ಕುಕುಂಬರ್ ಅಂತೂ 10 rupees kg ಇತ್ತು ಲಾಸ್ಟ್ ಟೈಮ್ ರಾಯಚೂರಿಗೆ ಹೋದಾಗ. ಇಲ್ಲಿ ಮತ್ತು ಇವಾಗ 55 rupees kg ಇತ್ತು. ಬೆಂಡೆಕಾಯಿ, ಕ್ಯಾರೆಟು ಹೊರಗಡೆ ಎಲ್ಲ ನಮಗೆ 20-25 ಕಿಲೋ ಅಂದರೆ 80 ರೂಪಾಯಿ kg ಬರುತ್ತಾ. ಸೊ ಇಲ್ಲಿ ಕಮ್ಮಿ ಬರುತ್ತೆ. ಸೊ ನನ್ನ ಮಗ ಬೇಡ ಅಂದ್ರೂ ಮೇಲೆ ಹೋಗೋಣ ಅಂಥೇಳಿ ಮೇಲೆ ಕರ್ಕೊಂಡು ಹೋದ. ಸೊ ಲಿಫ್ಟ್ ಎಲ್ಲ ಇತ್ತು, ಮೇಲೆ ಒಂದು ಸತಿ ಹೋದ್ವಿ ನಾವು. ಮೇಲೆ ಅಲ್ಲೇನಿದಾವೆ ಅಂದರೆ ಬಟ್ಟೆಗಳಿದ್ದಾವೆ ಜಾಸ್ತಿ. ಸ್ಟೈಲಿಶ್ ಯಾವಾಗ ಬಟ್ಟೆಗಳಕ್ಕಿಂತ ನಾನು ಇನ್ನೊಂದಿಷ್ಟು ಐಟಮ್ಸ್ ಇಲ್ಲಿ ಗ್ರೋಸರಿನೂ ಇತ್ತು, ಹಾಗಾಗಿ ಒಂದಿಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಇವು ಸಾಸ್ ಎಲ್ಲ ಖಾಲಿಯಾಗಿದ್ದು, ಒಂದಿಷ್ಟು ಸಾಸ್ಗಳನ್ನು ತೊಗೊಂಡಿದ್ದೀನಿ. ಎರಡು ಒಂದು ಹಿಂಗೆ ಕಲರ್ ಬೇರೆ ಗ್ರೀನ್ ಚಿಲ್ಲಿ. ಸೊ ಏನಾರು ಪಾಸ್ತಾ ಅಥವಾ ನೂಡಲ್ಸ್ ಮಾಡಿದಾಗ ನನಗೆ ಇವು ಸ್ವಲ್ಪ ಬೇಕಾಗ್ತಾವೆ. ಇಲ್ಲ ಫ್ರೈಡ್ ರೈಸ್ ಮಾಡಿದೆ, ಫ್ರೈಡ್ ರೈಸ್ ಇದು ಹಾಗಾಗಿ. ಸೊ ಅದಲ್ಲದೆ ನಾನು ಏನೆಲ್ಲ ತೊಗೊಂಡೆ ಅನ್ನೋದನ್ನು ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓದಿದ್ದು ಯಾವಾಗ ಶೇರ್ ಮಾಡಲ್ಲ. ಮತ್ತು ಸಿಗ್ತೀನಿ. ಸೊ ಚೆನ್ನಾಗಿತ್ತು. ಬಟ್ಟೆಗಳು ಅಷ್ಟೇ ಕಡಿಮೆ ರೇಟಿಗೆಲ್ಲ ಇತ್ತು. ಸೊ 299ಗೆಲ್ಲ ಇತ್ತು ಬ್ರ್ಯಾಂಡೆಡ್ ಬಟ್ಟೆಗಳು. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ.